ಈಗ ನಿಮ್ ಪತ್ರಿಕೆ ಎಷ್ಟನೇ ಇಸ್ವಿಲ್ ಸ್ಟಾರ್ಟ್ ಆಯ್ತು? ನಂದ ಹಾ 47 ವರ್ಷ ಆಯ್ತು. ಈ ವರ್ಷ 47 ವರ್ಷ ಆಯ್ತು. 47 ವರ್ಷದ ಹಿಂದೆ ನೀವು ಈ ಚಳಗಾರ ತೀರ್ಥಹಳ್ಳಿ ಹೋದ ತಕ್ಷಣ ನೀವು ಸ್ಟಾರ್ಟ್ ಮಾಡಿರ್ಬೋದಾ? ನಾನೊಂದು ಟೈಟ್ಲಿಗೆ ಬರ್ದೆ. ಏನ್ ಟೈಟ್ಲ್ ಬಂತು ನಿಮ್ಗೆ ಅವಾಗ? ಅದು ಸಾಗರ ವಾರ್ತಾ ಅಲ್ಲ, ಸಾಗರ ಸಂದೇಶ. ಒಟ್ಟು ಅವು ನಾವು 10 ಹೆಸರು ಬರ್ಕಳಿಸ್ಬೇಕು. ಅದು 6ನೇ ಡೆಲ್ಲಿ ಅಪ್ರೂವಲ್ ಆಗ್ಬಾರ್ದು. ಅದ್ರಲ್ಲಿ ಸಾಗರ ಸಂದೇಶ ಅಂತ ಅಪ್ರೂವಲ್ ಆಗ್ಬೋದು. ಅದು ಸಾಗರ ಸಂದೇಶ ಹಾಗೆ ಉಳಿತು. ಸಾಗರ ಸಂದೇಶ ಉಳಿಸ್ಕೊಂಡು ನಡೀತಾ ಇದೆ. ಈಗ ಯಾರು ಸಂಪಾದಕರೀಗ? ನನ್ನ ಮೊಮ್ಮಗನಿಗೆ ಕೊಟ್ಟಿದ್ದೀರಾ? ಇಲ್ಲ ಬೇಡತಾ. ಈಗ ನನ್ನ ಮೊಮ್ಮಗ ಎಡಿಟರ್ ಅಂತ ಮಾಡಿದೀನಿ ಸದ್ಯ. ನಾನು ರಿಟೈರ್ಡ್. ಆರಾಮಿದ್ದೀರಿ ಈಗ? ಅಂತೂ 47 ವರ್ಷ. ಇನ್ನು 3 ವರ್ಷ 50ನೇ ವರ್ಷಕ್ಕೆ ಉತ್ಸವ ಮಾಡಬೇಕು. ನಿಮಗೀಗ 85 ವರ್ಷ. 85 ವರ್ಷ. ಎಷ್ಟು ಜನ ಮಕ್ಕಳು ಒಟ್ಟು? ಒಂದು ಗಂಡು ಒಂದು ಹೆಣ್ಣು. ಮಗ ಏನ್ ಮಾಡ್ತಿದ್ದಾರೆ? ಮಗ ನಿಮ್ ಆಕ್ಸಿಡೆಂಟ್ ಆಗ್ತಿಲ್ಲ, ಮೋಟರ್ ಸೈಕಲ್ ವ್ಯಾಲ್ಯೂಯೇಷನ್ ಎಲ್ಲ ಮಾಡ್ತಾರಲ್ಲ, ಅದೇ ಆಫೀಸ್ ಅಲ್ಲ? ಅದೇ ಆಫೀಸ್. ಮೊಮ್ಮಗನು ರೈ ಇದ್ದಾನೆ ಈಗ ಸದ್ಯ. ಸರಿ ಸರಿ. ಮೊಮ್ಮಗಳು ಹೊರನಾಡು ಜೋಯಿಸಿ ಗೊತ್ತು. ಅವ್ರ ಹೊರನಾಡು ಜೋಯಿಸಿ ತಮ್ಮ ಯಾರಲ್ಲಿ? ರಾಮನಾರಾಯಣ ಜೋಶಿ. ಇಲ್ಲಿ ಬರ್ತಾರ ಅವರು? ಹುಲಿ ಮನೆ ತಿಮ್ಮಪ್ಪನ ಜೊತೆ ಬರ್ತಾರೆ ಇಲ್ಲಿ. ಅವರಲ್ಲ ಹುಲಿ ಮನೆ ತಿಮ್ಮಪ್ಪನ ಜೊತೆ ಬರ್ತಾರೆ. ತಿಮ್ಮಪ್ಪನ ಜೊತೆಗೆ ಅವನು ಹುಲಿ ಮನೆ ತಿಮ್ಮಪ್ಪನ ಬೀಗ ಇವನ್ ತಮ್ಮ. ಹೌದಾ? ತಮ್ಮ ಅಂತೆ. ಹೌದೌದೌದೌದು. ಅವ್ರ ಅಣ್ಣ ಭೀಮೇಶ್. ಹೌದೌದು. ಸರಿ ಸರಿ ಹೇಳಿದ್ರು ಅವರು, ನಂಗೆ ಮರ್ತೋಗಿತ್ತು ಅದು. ಈಗ ಹೆಂಗಿದ್ದೀರಾ? ಆರಾಮಿದ್ದೀರಾ? ಈಗ ಹಿಂಗೆ ರಿಟೈರ್ಡ್ ಆಗಿ ಆರಾಮಿದ್ದೀರಾ? ಹೆಂಗೆ ತಿರುಗಾಟದಲ್ಲಿ ಇರ್ತೀರಾ? ಹೆಂಗೆ ಬಂದು ಹೋಗಿ ಮಾಡ್ತೀನಿ. ಸಾಗರದಲ್ಲಿ ಮನೆ ಇದೆಯಾ? ಇಲ್ಲ, ಆಫೀಸ್. ಅಲ್ಲ, ಮಕ್ಕಳು ಮನೆಯೆಲ್ಲ ಮಾಡ್ಕೊಂಡಿಲ್ಲ? ಡೈಲಿ ಬರ್ತಾರ? ಡೈಲಿ ಬರೋದು. ಅಂದ್ರೆ ನೀವು ಸೀನಿಯರ್ ಜರ್ನಲಿಸ್ಟ್ ಸಾಗರಕ್ಕೆ ನೀವು? ಸದ್ಯಕ್ಕೆ ಅಲ್ಲಿ ಸದ್ಯಕ್ಕೆ ಅಂತ ಅವಾಗಿಂದಾನೆ ಆಯ್ತಲ್ಲ. ನಿಮ್ ಜೊತೆಗಾರರು ಟಿ.ಡಿ.ಕೆ ಪಂಡಿತರು ಇಲ್ಲ ಈಗ? ನನ್ನ ವಯಸ್ಸಿನಾಗಲಿ ನನ್ನ ಸ್ನೇಹಿತರಾಗಲಿ ಯಾರು ನೋಡಿಲ್ಲ. ಇವರು ಮನೋಭೂಮಿ ಶೆಟ್ರು ನಂತರ ಮಾಡಿದ್ದ ಪತ್ರಿಕೆ ಅಲ್ಲ ಅವರು? ಅಲ್ಲ, ನಿಮ್ ನಂತರದಲ್ಲಿ ಆಗಿಲ್ಲ? ಮುಂಚೆ ಆಗಿತ್ತು. ಮನೋಭೂಮಿ ಮೊದಲೇ ಇತ್ತ? ಮೊದಲೇ ಇತ್ತು. ಕರ್ಮಭೂಮಿ, ಸಾಗರ ಸುದ್ದಿ. ಸಾಗರ ಸುದ್ದಿ ಯಾರ್ದು? ಆಮೇಲೆ ನಮ್ಮ ಕರ್ನಾಟಕ ಜಿ.ಆರ್.ಜಿ. ನಗರದ್ದು ಸಾಗರ ಸುದ್ದಿ. ಸಾಗರ ಸುದ್ದಿ ಅಲ್ಲ, ನಮ್ಮ ಸಾಗರ ವಾರ್ತಾ. 78 ಆಗಿತ್ತು. ನಾ ಬಂದ್ಮೇಲೆ ಆಗಿರೋದು. ಅದು ಈ ಉಳ್ಳೂರು ಸುಬ್ರಾಯ ಮಾಡ್ತಿದ್ದ, ಅದನ್ನ ಬಿಟ್ಟು ಕೊಟ್ಟು ಬಟ್ಲಿ. ಅದೇ ಎಷ್ಟು ವರ್ಷ? 5 ವಯಸ್ಸಾಗಿದೆ. ಉಳ್ಳೂರು ಸುಬ್ರಾಯ ಸೀನಿಯರ್ ಆ ಲೆಕ್ಕದಲ್ಲಿ. ಅವರೇ ಸ್ಟಾರ್ಟ್ ಮಾಡಿದ್ರು ಸಾಗರ ವಾರ್ತಾ. ಜಿ.ಆರ್.ಜಿ. ನಗರ್ ಒಂದು ಪತ್ರಿಕೆ ಇತ್ತು. ಜಿ.ಆರ್.ಜಿ. ನಗರ ಗೊತ್ತಿತ್ತು. ಆಮೇಲೆ ಕರ್ಮಚಾರಿ ಪಂಡಿತ್ರದೊಂದು, ಮನೋಭೂಮಿ ಶೆಟ್ರು ನಂತರ ಒಂದ್ ದಿವಸ ಮಾಡ್ದ. ತೀರಾ ಶ್ರೀನಿವಾಸ್ ಮಾಡ್ದ. ನ್ಯಾಯ ತಕ್ಕಡಿ ಗಣಪತಪ್ಪನವ್ರದ್ದು ನಿಲ್ಲಿಸಿ ಯಾರಿಗೂ ಆಗಲ್ಲ, ಅದು ಕಂಟಿನ್ಯೂ ಮಾಡಕ್ ಆಗಲ್ಲ. ವನಕೃಪ ಯಾವಾಗ ಮಾಡಿದ್ದದು? ವನಕೃಪ ಹಿಂದಿ ಸ್ವಲ್ಪ ನಿಮ್ಗಿಂತ ಹಿಂದಿತ್ತು ಅದು? ನಮಗಿಂತ ಸ್ವಲ್ಪ ಹಿಂದಿ ಇತ್ತೇನಪ್ಪ. ಅಂದ್ರೆ ಎಲ್ಲಾ ಪತ್ರಿಕೆಗಳು ಹೆಚ್ಚು ಕಡಿಮೆ ಒಂದೇ ಟೈಮಲ್ಲಿ ಸ್ಟಾರ್ಟ್ ಆದಂಗ ಆಯ್ತಾ ಅದು? ಈ ಕರ್ಮಚಾರಿ ನಿಮ್ಗಿಂತ 1-2 ವರ್ಷ ಮುಂಚೆನೆ ಆಗಿತ್ತಾ? ಮುಂಚೆನೆ ಆಗಿತ್ತು. ಟಿ.ಡಿ.ಕೆ ಪಂಡಿತ್ ಅವರೇ ಸೀನಿಯರ್ ಅಥವಾ ಅದಕ್ಕಿಂತ ಯಾರು ಫಸ್ಟ್? ಒದ್ದೇ ಸೀನಿಯರ್ ನಮ್ಗಿಂತ. ಫಸ್ಟ್ ಸಾಗರದ ಬಹುಶಃ ಮನೋಭೂಮಿ ನಂತರದಲ್ಲಿ ಕರ್ಮಚಾರಿ. ಸಾಗರ ವಾರ್ತಾ. ಅವಾಗಿನ ಪತ್ರಿಕೋದ್ಯಮಕ್ಕೆ ಇವಾಗಿನ ಪತ್ರಿಕೋದ್ಯಮಕ್ಕೆ ಏನ್ ಅನ್ಸುತ್ತೆ ನಿಮ್ಗೆ? ಪ್ರಿಂಟಿಂಗು ಚೇಂಜ್ ಆಯ್ತು, ಟೆಕ್ನಾಲಜಿ ಚೇಂಜ್ ಆಯ್ತು. ಟೆಕ್ನಾಲಜಿ ಬೇಕಾದಷ್ಟು ಚೇಂಜ್ ಆಯ್ತು. ಅವಾಗ ಪತ್ರಿಕೆ ಮಾಡಿದ್ರೆ ಪ್ರಿಂಟಿಂಗ್ ಪ್ರೆಸ್ ಇಟ್ಕೊಂಡು ಮಾಡೋದೇ ದೊಡ್ಡ ಕಷ್ಟ. ಮಳೆ ಜೋಡಿಸಿ ಮಳೆ ಹೊಡೆದು ಅದೆಲ್ಲ ಆಮೇಲೆ ಪೋಸ್ಟ್ ಮಾಡಬೇಕು. ಈಗಲೂ ಪೋಸ್ಟಿಂಗ್ಸ್ ಇದೆ. ಅದು ಅಧಿಕೃತ ಪೋಸ್ಟಿಂಗ್ಸ್ ಏನಿದ್ರು ಅಧಿಕೃತ. ನೋಡಿ, ಅಂದ್ರೆ ನಿಮ್ ಕುಟುಂಬದಲ್ಲಿ ಒಂದು ವಿಶೇಷ ಅಂದ್ರೆ ಪತ್ರಿಕಾ ವರದಿಗಾರರಾಗಿ ವರದಿ ಮಾಡಲಿಕ್ಕೆ ನಿಮ್ಮಣ್ಣ ಜೀವ ಕಳ್ಕೊಳ್ಳುವಂಥದ್ದು ಆಯ್ತು. ಅಲ್ಲ, ಅದ್ರ ಜ್ಞಾಪಕಕ್ಕಾಗಿ ನಾನು ಅದನ್ನು ಮುಂದುವರಿಸಿದ್ದು. ಮುಂದುವರಿಸಿದ್ದು. ನಾವು ಅದಕ್ಕೆ ಹೋಗ್ತಿದ್ದೆ, ಆರಾಮಿರ್ತಿದ್ದೆ.